ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಆ ಛಂದಸ್ಸಿನ ಒಂದು ಅರ್ಥ, ಪ್ರತಿಯೊಂದು ಸಾಲಿನಲ್ಲಿ ಬರುವಂಥ ಪ್ರಾಸ, ಯತಿ ಮತ್ತು ಗಣಗಳ ಅರ್ಥ ಮತ್ತು ಅವುಗಳ ಒಂದು ವಿಧಗಳಾಗಿರ್ಬೋದು. ನೆಕ್ಸ್ಟು ಪ್ರಸ್ಥಾನ ಹಾಕುವಂಥ ಒಂದು ಕ್ರಮಗಳು ಅಥವಾ ನಿಯಮಗಳು, ಜೊತೆಗೆ ಅಕ್ಷರಗಣ ಮತ್ತು ಮಾತ್ರಗಣ ಅಂದ್ರೇನು, ಇವು ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಛಂದಸ್ಸು ಅಂದರೆ ಪದ್ಯದ ಒಂದು ರಚನೆಯ ನಿಯಮಾವಳಿಗಳಿಗೆ ನಾವು ಛಂದಸ್ಸು ಅಂತಂದು ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ನಾಗವರ್ಮನಿಂದ ರಚಿತವಾದಂತಹ ಛಂದೋಮುದಿ ಎಂಬ ಒಂದು ಗ್ರಂಥದಲ್ಲಿ ಛಂದಸ್ಸಿನ ಒಂದು ರಚನೆಯ ನಿಯಮಗಳನ್ನು, ಅದರ ಒಂದು ಲಕ್ಷಣಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಓಕೆ, ನೆಕ್ಸ್ಟು ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ಕೂಡ ಒಂದು ನಿರ್ದಿಷ್ಟವಾದಂಥ ಒಂದು ಸಂಖ್ಯೆಗಳಿರ್ತವೆ. ಆ ಒಂದು ಸಂಖ್ಯೆಗಳನ್ನೇ ನಾವು ಸಾಲುಗಳು ಅಥವಾ ಪಾದ ಅಥವಾ ಚರಣ ಅಂತಂದೇಳಿ ಕರಿತೀವಿ. ಅದರಲ್ಲಿ ತ್ರಿಪದಿ, ಚೌಪದಿ, ಷಟ್ಪದಿ ಅಂತಂದು ಹೇಳ್ಬಿಟ್ಟು ನಾವು ಪದ್ಯಗಳನ್ನು ವಿಭಾಗ ಮಾಡುತ್ತಾ ಹೋಗ್ತೇವೆ. ಇನ್ನು ಈ ಒಂದು ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ಕೂಡ ಪ್ರಾಸ, ಯತಿ ಮತ್ತು ಗಣಗಳ ಒಂದು ನಿಯಮಾನುಸಾರವಾಗಿ ಇರ್ತವೆ. ಇಂಥ ಒಂದು ಪ್ರಾಸ ಮತ್ತು ಯತಿ ಮತ್ತು ಗಣಗಳ ಬಗ್ಗೆ ನೋಡೋದಾದರೆ, ಪ್ರಾಸ ಅಂತಂದಿದ್ರೆ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ಪುನರಾವರ್ತನೆ ಆಗುವಂಥ ಒಂದು ಪದವನ್ನು ನಾವು ಪ್ರಾಸಪದ ಅಂತ ಕರಿತೀವಿ. ಇನ್ನು ಈ ಒಂದು ಪ್ರಾಸದಲ್ಲಿ ಎರಡು ವಿಧಗಳನ್ನು ನೋಡ್ಬೋದು, ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಅನ್ನುವಂಥದ್ದು. ಆದಿಪ್ರಾಸ ಅಂತಂದು ಹೇಳಿದರೆ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿರುವಂಥ 1 ಮತ್ತು 2ನೇ ಅಕ್ಷರದ ಅಂದರೆ ಸ್ವರಗಳ ಮಧ್ಯೆ ಒಂದೇ ಜಾತಿಯ ವ್ಯಂಜನಾಕ್ಷರ ಪುನರಾವರ್ತನೆ ಆದರೆ ಅದನ್ನು ನಾವು ಆದಿಪ್ರಾಸ ಅಂತ ಕರಿತೀವಿ. ಇನ್ನು ಅಂತ್ಯಪ್ರಾಸ ಅಂದರೆ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ಕೊನೆಯಲ್ಲಿ ಬರುವಂತಹ ಪುನರಾವರ್ತಿತ ವ್ಯಂಜನಾಕ್ಷರವನ್ನು ನಾವು ಅಂತ್ಯಪ್ರಾಸ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ಯತಿ ಅಂತಂದಿದ್ರೆ ಪದ್ಯವನ್ನು ಓದುವಾಗ ಅವಶ್ಯಕವಾಗಿ ನಿಲ್ಲಿಸುವಂಥ ಒಂದು ಹಂತವನ್ನು ನಾವು ಯತಿ ಅಂತ ಕರಿತೀವಿ. ಅಲ್ಲಿ ಆ ಒಂದು ನಿಲ್ಲಿಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅರ್ಥ ಕೆಡುವಂತೆ ಇರಬಾರ್ದು. ನೆಕ್ಸ್ಟ್ ಬರುವಂಥದ್ದು ಗಣ ಅಂತಂದು ಹೇಳಿದರೆ ಗುಂಪು ಅಥವಾ ಸಮೂಹ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಗಣಗಳಲ್ಲಿ ಪ್ರಮುಖವಾಗಿ 3 ವಿಧಗಳನ್ನು ನೋಡ್ಬೋದು. ಅದರಲ್ಲಿ ಅಕ್ಷರಗಣ, ಅಂಶಗಣ ಮತ್ತು ಮಾತ್ರಗಣ ಅಂತಂದೇಳಿ ಅನೇಕ ರೀತಿಯಾದಂಥ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ಆದ್ದರಿಂದ ಈ ಒಂದು ಛಂದಸ್ಸಿಗೆ ಕುರಿತಾದಂತೆ 3 ರಿಂದ 4 ಪ್ರಶ್ನೆಗಳು ಬಂದೇ ಬರ್ತವೆ. ಅದರಲ್ಲಿ ನಾವು ಗಣಗಳಲ್ಲಿ ಒಂದೊಂದನ್ನು ನೋಡೋದಾದರೆ ಅಕ್ಷರಗಣ ಅಂದರೆ 3 ಅಕ್ಷರಗಳನ್ನು ಸೇರಿಸಿ ಆಗುವಂಥ ಒಂದು ಗಣವನ್ನು ನಾವು ಅಕ್ಷರಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇದನ್ನು ನಾವು ಒಂದು ಸೂತ್ರದ ಮೂಲಕ ನೆನಪಿನಲ್ಲಿಡಬೇಕಾಗುತ್ತದೆ. ಅದಂದರೆ ಯಮತರಾಜ ಬಾನಸಲಗಂ ಎನ್ನುವಂಥದ್ದು. ಈ ಯಮತರಾಜ ಬಾನಸಲಗಂ ಎನ್ನುವಂಥದ್ರಲ್ಲಿ ಒಟ್ಟು ಅಕ್ಷರಗಣಗಳಲ್ಲಿ 8 ವಿಧಗಳನ್ನು ಇದರಲ್ಲಿ ಗುರುತಿಸ್ಬೋದು. ಅವುಗಳಂತಂದಿದ್ರೆ ಯಮತ ಅಂತಂದರೆ ಯಗಣ, ಓಕೆ, ನೆಕ್ಸ್ಟು ಮಗಣ, ನೆಕ್ಸ್ಟ್ ತಗಣ, ರಗಣ, ಜಗಣ, ಭಗಣ, ನಗಣ ಮತ್ತು ಸಗಣ ಅಂತಂದು ಹೇಳ್ಬಿಟ್ಟು 8 ರೀತಿಯ ಪ್ರಕಾರಗಳನ್ನು ಗುರುತಿಸ್ಬೋದು. ಈ ಒಂದು ಅಕ್ಷರಗಣಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನು ನೆನಪಿನಲ್ಲಿಡುವಂಥ ಒಂದು ಸೂತ್ರ ಅಂತಂದು ಹೇಳಿದ್ರೆ ಗುರು ಲಘು 3 ಮನಗಣ. ಅಂದರೆ ಇಲ್ಲಿ ಗುರು 3 ಇರುತ್ತೆ ಮತ್ತು ಲಘು 3 ಇರುತ್ತೆ. ಗುರು 3 ಇದ್ರೆ ಅಂದರೆ ಗುರು ಎಲ್ಲಿ 3 ಇದೆ ಅಂದರೆ ಮಗಣದಲ್ಲಿ, ಹೌದಾ? ಗುರು 3 ಇದ್ರೆ ಅದು ಮಗಣ. ನೆಕ್ಸ್ಟು ಲಘು ಏನಾದರೂ 3 ಇದ್ರೆ ಅದನ್ನು ನಾವು ನಗಣ ಅಂತಂದಿಟ್ಬಿಟ್ಟು ಕರಿತೀವಿ. ಅದೇ ರೀತಿಯಾಗಿ ಗುರು ಲಘು ಗುರು ಮೊದಲಲ್ಲಿದ್ದರೆ ಅದನ್ನು ನಾವು ಬಗಣ ಅಂತ ಕರಿತೀವಿ. ನೆಕ್ಸ್ಟು ಲಘು 3 ಇದ್ದೆ ಅಂತ ಮೊದಲೇ ಭಾಗದಲ್ಲಿದ್ದೆ ಅಂತಂದಿದ್ರೆ ಅದನ್ನು ನಾವು ಯಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ಲಘು ಮತ್ತು ಗುರು ನಡುವಿರೆ, ಗುರು ಏನಾದರೂ ನಡುವೆ ಇದ್ದರೆ ನಾವು ಅದನ್ನು ಜಗಣ ಅಂತಂದೇಳಿ ಕರಿತೀವಿ. ಲಘು ಏನಾದರೂ ಮಧ್ಯೆ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದಿದ್ರೆ ರಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿಯಾಗಿ ಗುರು ಲಘು ಗುರು ಏನಾದರೂ ಕೊನೆಯಲ್ಲಿದ್ದರೆ ಅದನ್ನು ನಾವು ಸಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಗುರು ಕೊನೆಯಲ್ಲಿದೆ, ಹೌದಾ? ನೆಕ್ಸ್ಟು ಲಘು ಏನಾದರೂ ಕೊನೆ ಇದ್ದರೆ ಅದನ್ನು ನಾವು ತಗಣ ಅಂತಂದೇಳಿ ಕರಿತೀವಿ. ಇಲ್ಲಿ ಲಘು ಕೊನೆಯಲ್ಲಿದೆ ನೋಡಿ. ಈ ರೀತಿಯಾಗಿ ಈ ಒಂದು ಸೂತ್ರವನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಗುರು ಲಘು 3 ಮನಗಣ, ಗುರು ಲಘು ಮೊದಲಿರೆ, ಭಯಗಣ, ಗುರು ಲಘು ನಡುವಿರೆ, ಜರಗಣ, ಗುರು ಲಘು ಕೊನೆಯಿರೆ, ಸತಗಣ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಅಂಶಗಣಕ್ಕೆ ಸಂಬಂಧಪಟ್ಟಂತೆ ಅಂಶಗಳ ಒಂದು ಆಧಾರದ ಮೇಲೆ ಮಾಡುವಂಥ ಒಂದು ಗಣವಿಂಗಡಣೆಯನ್ನು ನಾವು ಅಂಶಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಅಂಶಗಣದಲ್ಲಿ 3 ವಿಧಗಳನ್ನು ನೋಡ್ಬೋದು. ಅದರಲ್ಲಿ ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ ಅನ್ನುವಂಥದ್ದು. ಬ್ರಹ್ಮಗಣ ಅಂತಂದೇಳಿದರೆ ಅಲ್ಲಿ 3 ಕೂಡ ಲಘುಗಳು ಬರ್ತವೆ, 3 ಲಘು ಮಾತ್ರೆಗಳು ಬರ್ತವೆ. ನೆಕ್ಸ್ಟ್ ವಿಷ್ಣುಗಣ ಅಂತಂದಿದ್ರೆ 2 ಗುರು 1 ಲಘು ಬಂದರೆ ಅದು ವಿಷ್ಣುಗಣ. ನೆಕ್ಸ್ಟ್ ರುದ್ರಗಣ ಅಂತಂದಿದ್ರೆ 2 ಲಘು ಮತ್ತು 3 ಗುರು ಬಂದರೆ ಅದು ರುದ್ರಗಣ. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಬರುವಂಥದ್ದು ಮಾತ್ರಗಣ ಅಂದರೆ ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದಂಥ ಒಂದು ಮಾತ್ರೆಯನ್ನು ನಾವು ಕಾಲವನ್ನು ಮಾತ್ರೆ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಅಂದರೆ ಮಾತ್ರಗಣ ಅಂದರೆ ಮಾತ್ರೆಗಳ ಆಧಾರದ ಮೇಲೆ ಗಣವಿಂಗಡಣೆ ಮಾಡುವುದನ್ನು ನಾವು ಮಾತ್ರಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಪ್ರಮುಖವಾಗಿ ನಾವು ಮಾತ್ರೆಗಳಲ್ಲಿ 2 ಪ್ರಕಾರಗಳನ್ನು ಕಾಣ್ತೀವಿ, ಲಘು ಮತ್ತು ಗುರು ಅಂತಂದು ಹೇಳ್ಬಿಟ್ಟು. ನಾವು ಲಘುವನ್ನು ಈ ಚಿಹ್ನೆಯಿಂದ ಗುರುತಿಸ್ತೀವಿ. ಇಲ್ಲಿ ಎಲ್ಲಿ ಬಳಸ್ತೀವಿ ಅಂತಂದು ಹೇಳಿದ್ರೆ ಒಂದು ಮಾತ್ರೆಯ ಒಂದು ಅವಧಿಯಲ್ಲಿ 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರವನ್ನು ನಾವು ಲಘು ಅಂತ ಕರಿತೀವಿ. ಇನ್ನು 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರವನ್ನು ನಾವು ಗುರು ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ಮಾತ್ರಗಣಕ್ಕೆ ಸಂಬಂಧಪಟ್ಟಂತೆ
ಮಾತ್ರಾಗಣದಲ್ಲಿ ಪ್ರಮುಖವಾಗಿ 3 ವಿಧಗಳು ಕಂಡುಬರ್ತವೆ: ಕಂದ ಪದ್ಯ, ಷಟ್ಪದಿಗಳು ಮತ್ತು ರಗಳೆಗಳು. ಇವುಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದಂಥ ಒಂದು ಕಾಲವನ್ನು ಮಾತ್ರೆ ಅಂತ ಕರಿತೀವಿ, ಹೌದಾ. ಇಲ್ಲಿ ಗುರು ಲಘು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ ಅಂತಂದಿದ್ರೆ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರವನ್ನು ಗುರು ಅಂತಂದೇಳಿ ಕರಿತೀವಿ. ಈ ಚಿಹ್ನೆಯಿಂದ ಗುರುತಿಸ್ತೀವಿ. ಇನ್ನು ಲಘು ಅಂತಂದಿದ್ರೆ 1 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಲಘು ಅಂತ ಕರಿತೀವಿ. ಈ ಚಿಹ್ನೆಯಿಂದ ಗುರುತಿಸ್ತೀವಿ. ಇನ್ನು ಲಘು ಗುರು ಹಾಕುವಂಥ ಒಂದು ಕೆಲವು ನಿಯಮಗಳಿದಾವೆ. ಅವು ಏನಪ್ಪ ಅಂತಂದಿದ್ರೆ ಋಸ್ವಸ್ವರ ಮತ್ತು ಋಸ್ವಸ್ವರದೊಂದಿಗೆ ಸೇರಿರುವಂತಹ ವ್ಯಂಜನಾಕ್ಷರವನ್ನು ನಾವು ಲಘು ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ. ಋಸ್ವಸ್ವರ ಅಂತಂದೇಳಿದರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯಾವುವಪ್ಪ ಅಂತಂದಿದ್ರೆ ಆ, ಇ, ಉ, ರು, ಎ. ಇನ್ನು ವ್ಯಂಜನಾಕ್ಷರಗಳು ಋಸ್ವಸ್ವರದೊಂದಿಗೆ ಸೇರಿರುವಂಥ ವ್ಯಂಜನಾಕ್ಷರಗಳಂದರೆ ಕ, ಗ, ಹೋ, ಮ, ಯ, ರ ಇತ್ಯಾದಿ. ಇವುಗಳಿಗೆ ನಾವು ಏನು ಹಾಕಬೇಕಾಗುತ್ತೆ? ಪ್ರಮುಖವಾಗಿ ಲಘು ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಇನ್ನು ಗುರು ಅಂತಂದಿದ್ರೆ ದೀರ್ಘ ಸ್ವರ ಹ, ಹ, ಹೂ, ರು, ಹೇ, ಹೋ, ಹೌದಾ. ನೆಕ್ಸ್ಟ್ ಪ್ಲುತ ಸ್ವರಗಳು ಅಥವಾ ಸಂಧ್ಯಾಕ್ಷರಗಳು ಐ ಮತ್ತು ಇವುಗಳಿಗೂ ಕೂಡ ನಾವು ಗುರು ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಇನ್ನು ಅನುಸ್ವಾರ ವಿಸರ್ಗಗಳ ಒಂದು ಸಹಿತ ಅಕ್ಷರಗಳು ಅಂತಂದಿದ್ರೆ ಹೌದಾ, ಕಂ, ಗಮ್, ಗಮ್, ರಮ್ ಇವುಗಳಿಗೆಲ್ಲ ಗುರು ಅಂದರೆ ಗುರು ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಇನ್ನು ಸಂಯುಕ್ತಾಕ್ಷರ ಒತ್ತಾಕ್ಷರದ ಹಿಂದಿನ ಅಕ್ಷರ ಅಂದರೆ ಒತ್ತಾಕ್ಷರ ಅಂತಂದಿದ್ರೆ ಉದಾಹರಣೆ ನೋಡೋದಾದರೆ ಅಕ್ಕ ಅನ್ನುವಂತಿದೆ. ಕ ಎನ್ನುವಂಥದ್ದು ಒತ್ತಾಕ್ಷರ, ಇದರ ಹಿಂದಿನ ಅಕ್ಷರ ಏನಾಗಿರುತ್ತೆ ಅಂದರೆ ಯಾವಾಗಲೂ ಗುರು ಆಗಿರುತ್ತೆ. ಇನ್ನು ಶಿಥಿಲ ವರ್ಣ ಯೋಗದ ಇಂದಣ್ಣ ಸ್ವರ ಗುರು. ಶಿಥಿಲ ವರ್ಣ ಅಂತಂದೇಳಿಬಿಟ್ರೆ ಎರ್ದೆ ಅನ್ನುವಂಥದ್ದು ಐತೆ, ಹೌದಾ. ಇದು ಶಿಥಿಲ ವರ್ಣ ಯೋಗದ ಒಂದು ಸ್ವರ, ಇದರ ಒಂದು ಹಿಂದಿನ ಅಕ್ಷರ ಏನಾಗಿರ್ತದೆ ಅಂದರೆ ಯಾವಾಗಲೂ ಲಘುವಾಗಿರುತ್ತೆ. ಇನ್ನು ಷಟ್ಪದಿಯಲ್ಲಿ ಅಂದರೆ 6 ಸಾಲುಗಳ ಒಂದು ಪದ್ಯ. ಇದರಲ್ಲಿ ಬರುವಂಥ 3 ಮತ್ತು 6ನೇ ಸಾಲಿನಲ್ಲಿ ಕೊನೆಯಲ್ಲಿ ಏನಾದರೂ ಲಘು ಬಂದರೆ ಅಲ್ಲಿ ನಾವು ಏನು ಹಾಕಬೇಕಾಗುತ್ತೆ? ಗುರು ಅನ್ನು ಹಾಕಬೇಕಾಗುತ್ತೆ. ಇನ್ನು ಕ, ಚ, ಟ, ಥ, ಪ ಇಂಥ ಒಂದು ಅಕ್ಷರಗಳಿಗೆ ಕೂಡ ನಾವು ಯಾವುದೇ ಚಿಹ್ನೆಯನ್ನು ಬಳಸಬಾರ್ದು. ಗುರುನು ಬಳಸಂಗಿಲ್ಲ, ಜೊತೆಗೆ ಲಘು ಚಿಹ್ನೆಯನ್ನು ಕೂಡ ಬಳಸದೆ ಹಾಗೆ ಬಿಡಬೇಕಾಗುತ್ತೆ. ನೆಕ್ಸ್ಟು ಗಣ ಅಂತಂದಿದ್ರೆ ನಿಯಮಾನುಸಾರವಾಗಿ ವಿಂಗಡಿಸಿದಂಥ ಒಂದು ಅಕ್ಷರಗಳ ಗುಂಪು, ಹೌದಾ. ಇದರಲ್ಲಿ ನಾವು ಪ್ರಮುಖವಾಗಿ 2 ವಿಧಗಳನ್ನು ನೋಡ್ಬೋದು. ವರ್ಣಗಣವನ್ನು ನಾವು ಅಕ್ಷರಗಣ ಅಂತಂದು ಹೇಳ್ಬಿಟ್ಟು ಕೂಡ ಕರಿತೀವಿ. ವರ್ಣಗಣದ ಒಂದು ನಿಯಮಕ್ಕೆ ಒಳಪಟ್ಟಂಥ ಒಂದು ಪದ್ಯವನ್ನು ನಾವು ವರ್ಣಋತ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ನೆಕ್ಸ್ಟ್ ಮಾತ್ರಗಣ ಅಂತಂದಿದ್ರೆ ಮಾತ್ರೆಗಳ ಆಧಾರದ ಮೇಲೆ ಪದ್ಯ ರಚನೆ ಮಾಡಲಾಗುತ್ತದೆ. ಮಾತ್ರಗಣಕ್ಕೆ ಒಳಪಟ್ಟಂಥ ಒಂದು ಪದ್ಯವನ್ನು ನಾವು ಮಾತ್ರಾಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ಮಾತ್ರಗಣವನ್ನು ಎಲ್ಲೆಲ್ಲಿ ನಾವು ಪ್ರಮುಖವಾಗಿ ಕಾಣ್ಬೋದು ಅಂತಂದಿದ್ರೆ ಕಂದ ಪದ್ಯಗಳಲ್ಲಿ, ಷಟ್ಪದಿಗಳಲ್ಲಿ, ರಗಳೆಗಳಲ್ಲಿ ಇವುಗಳಲ್ಲಿ ಮಾತ್ರಗಣವನ್ನು ನಾವು ನೋಡ್ಬೋದು. ಇನ್ನು ಕಂದ ಪದ್ಯ ಅಂತಂದಿದ್ರೆ ಇದು 4 ಸಾಲುಗಳ ಪದ್ಯವಾಗಿದ್ದು ಮಾತ್ರಗಣ ಛಂದಸ್ಸಿಗೆ ಸೇರಿದೆ. ಇನ್ನು ದ್ವಿಪದಿ ಎನ್ನುವಂಥದ್ದು 2 ಸಾಲುಗಳ ಪದ್ಯವಾಗಿದ್ದು ಅದು ಕೂಡ ಮಾತ್ರಗಣಕ್ಕೆ ಸೇರಿದೆ. ಇನ್ನು ತ್ರಿಪದಿ ಎನ್ನುವಂಥದ್ದು 3 ಸಾಲುಗಳ ಪದ್ಯವಾಗಿದ್ದು ಅದು ಕೂಡ ಮಾತ್ರಗಣಕ್ಕೆ ಸೇರಿದೆ. ಚೌಪದಿ ಎನ್ನುವಂಥದ್ದು ಮಾತ್ರಗಣಕ್ಕೆ ಸೇರಿದ್ದು 4 ಸಾಲುಗಳನ್ನು ಒಳಗೊಂಡಿರುತ್ತದೆ. ಇನ್ನು ಸಾಂಗತ್ಯ ಎನ್ನುವಂಥದ್ದು 4 ಸಾಲುಗಳ ಒಂದು ಪದ್ಯವಾಗಿದೆ. ಷಟ್ಪದಿಗಳಲ್ಲಿ ಪ್ರಮುಖವಾಗಿ ನಾವು 6 ವಿಧಗಳನ್ನು ಕಾಣ್ತೀವಿ. ನೆಕ್ಸ್ಟ್ ರಗಳೆಗಳಲ್ಲಿ ಮಂದಾಲಿನ ರಗಳೆ, ಲಲಿತ ರಗಳೆ, ಉಸ್ತಾಹ ರಗಳೆ ಅಂತಂದೇಳಿ 3 ವಿಧಗಳನ್ನು ಕಾಣ್ತೀವಿ. ಈ ಸಾಂಗತ್ಯ, ಷಟ್ಪದಿಗಳು ಮತ್ತು ರಗಳೆಗಳಿಗೆ ಸಂಬಂಧಿಸಿದಂತೆ ಒಂದೊಂದಾಗಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ಅಕ್ಷರಗಣ ಅಂತಂದಿದ್ರೆ ಇದನ್ನು ವರ್ಣಗಣ ಅಂತಂದು ಹೇಳ್ಬಿಟ್ಟು ಕರಿತೀವಿ, ಜೊತೆಗೆ ವರ್ಣ ಛಂದಸ್ಸು ಅಂತಂದೇಳಿ ಕೂಡ ಕರಿತೀವಿ. ಇಲ್ಲಿ ಪದ್ಯದ ಪ್ರತಿ ಸಾಲಿನಲ್ಲಿ ಕೂಡ 3 ಅಕ್ಷರಗಳಂತೆ ಲೆಕ್ಕ ಮಾಡಿ ಗಣ ವಿಂಗಡಣೆಯನ್ನು ಮಾಡಲಾಗುತ್ತದೆ. ಈ ಒಂದು ಬಗೆಯ ಪದ್ಯಗಳು ಪ್ರಮುಖವಾಗಿ ನಾವು ವೃತ್ತಿ ಜಾತಿಯ ಒಂದು ಛಂದಸ್ಸಿನಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಪ್ರಮುಖವಾಗಿಂತ ವೃತ್ತಿ ಜಾತಿಯ ಒಂದು ಛಂದಸ್ಸಿನ 6 ವೃತ್ತಿ ಜಾತಿಯ ಒಂದು ಪ್ರಕಾರಗಳಂದರೆ 6 ವೃತ್ತಗಳು ಅಂತಂದೇಳಿದರೆ ಉತ್ಪಲ ಮಾಲಾ ವೃತ್ತ, ಚಂಪಕ ಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೆ ಭವಿಕ್ರೀಡಿತ ವೃತ್ತ, ಸ್ತಗ್ಧಾರ ವೃತ್ತ ಮತ್ತು ಮಹಾಸ್ತಗ್ಧಾರ ವೃತ್ತ ಅನ್ನುವಂಥದ್ದು. ಇವುಗಳ ಬಗ್ಗೆ ಸಪ್ರೇಟಾಗಿ ನಾವು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.